ಈ ವರ್ಷ ನೀವ್ಯಾರಾದ್ರು ಸಿಇಟಿ ಕೌನ್ಸಿಲಿಂಗ್‌ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಈ ವರ್ಷ ನೀವೇನಾದ್ರು ಸಿಇಟಿ ಕೌನ್ಸಿಲಿಂಗ್‌ನ ಅಟೆಂಡ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಮತ್ತೆ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಇವಾಗ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್‌ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ಕಾಲೇಜ್ ಪ್ರಿಡಿಕ್ಟರ್ ಇದೆ. ಇಲ್ಲಿ ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅದನ್ನ ಎಂಟರ್ ಮಾಡಿ ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನ ನೋಡ್ತಾ ಇರೋ ಕೌನ್ಸಿಲಿಂಗ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜಸ್ಟ್ ಒಂದು ಪ್ರಿಡಿಕ್ಟ್ ಮಾಡಿ ತೋರಿಸ್ತಿದೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಒಂದು ಸೀಟ್ ಸಿಗ್ಬೋದು ಯಾವ ಒಂದು ಕಾಲೇಜಲ್ಲಿ ಅನ್ನೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ. ಯಾವುದೇ ತರಹದ ಚಾರ್ಜಸ್ ಇರಲ್ಲ. ಒಂದ್ಸಲಿ ಚೆಕ್ ಮಾಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಸಿಟಿ ರಿಸಲ್ಟ್‌ಗೆ ವೆಯ್ಟ್ ಮಾಡ್ತಾ ಇರಾ. ಮತ್ತೆ ಸಿಇಟಿ ರಿಸಲ್ಟ್ ಅನೌನ್ಸ್‌ಮೆಂಟ್ ಮಾಡಕ್ಕೆ ಯಾವುದೇ ತರಹದ ತೊಂದರೆ ಇಲ್ಲ ಈಗ. ಯಾಕೆಂದ್ರೆ ಎಲ್ಲಾ ತರದ ಪ್ರೋಸೆಸ್ ಮುಗಿದೆ. ಇನ್ ಕೆಲವು ದಿನಗಳಲ್ಲಿ ನಿಮ್ಮ ಸಿಇಟಿ ರಿಸಲ್ಟ್ ಬರುತ್ತೆ. ಇವಾಗ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಿರೋದು ಇವಾಗ ಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಸಿಇಟಿ ಕೌನ್ಸಿಲಿಂಗ್‌ಗೆ ಯಾರು ಕೂಡ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಡಿಲೇ ಆಗುತ್ತೆ. ಯಾಕೆ ಅಂದ್ರೆ ಇವಾಗ ನೀಟ್ ರಿಸಲ್ಟ್ ಅನೌನ್ಸ್‌ಮೆಂಟ್‌ನ ಮಾಡಬಾರ್ದು ಅಂದ್ಬಿಟ್ಟು ಒಂದು ಸ್ಟೇ ಬಂದಿದೆ. ಅದ್ರಿಂದ ನಿಮ್ಮ ಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಕೂಡ ಡಿಲೇ ಆಗುತ್ತೆ. ಇವಾಗ ನೀವು ಕೇಳ್ಬೋದು ನೀಟ್ ರಿಸಲ್ಟ್‌ಗೂ ನಮ್ಮ ಸಿಇಟಿ ಕೌನ್ಸಿಲಿಂಗ್‌ಗೂ ಏನ್ ಸಂಬಂಧ ಅಂತ. ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಎರಡೂ ಕೂಡ ಒಟ್ಟಿಗೆ ನಡೆಯೋದ್ರಿಂದ ನಿಮ್ಮ ಸಿಇಟಿ ಕೌನ್ಸಿಲಿಂಗ್ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತೆ. ನೀಟಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಚೇಂಜಸ್ ಆದ್ರೂ ಕೂಡ. ಅದಕ್ಕೋಸ್ಕರ ಸಿಇಟಿ ಕೌನ್ಸಿಲಿಂಗ್‌ಗೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಕೇಳ್ಬೋದು ಹಾಗಾದ್ರೆ ಗುಡ್ ನ್ಯೂಸ್ ಏನು ಬ್ಯಾಡ್ ನ್ಯೂಸ್ ಏನು ಅಂತ. ಇಲ್ಲಿ ಬ್ಯಾಡ್ ನ್ಯೂಸ್ ಏನು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ನಂತರ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬ್ಯಾಡ್ ನ್ಯೂಸ್ ಏನಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್‌ಗೆ ನಿಮ್ಗೆ ಗೊತ್ತಿದೆ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ರೂಪಾಯಿ ಫೀಸ್‌ನ ಕಟ್ಟಬೇಕಾಗುತ್ತೆ. ನೀವೇನಾದ್ರೂ ಇಂಜಿನಿಯರಿಂಗ್‌ನ ಓದ್ಬೇಕು ಅಂದ್ರೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೀಸ್ ತುಂಬಾನೇ ಆಗ್ಲೇ ಜಾಸ್ತಿ ಇದೆ. ಈ ಒಂದು ಫೀಸ್‌ಗೆ ಏನ್ ಮಾಡ್ತಾ ಇದಾರೆ ಈ ವರ್ಷ 10% ಇನ್ಕ್ರೀಸ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ಗವರ್ಮೆಂಟ್‌ಗೆ ಒಂದು ಪ್ರಪೋಸಲ್‌ನ ಕಳ್ಸಿದೆ. ಇವಾಗ ಗವರ್ಮೆಂಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 10% ಇನ್ಕ್ರೀಸ್ ಮಾಡಕ್ಕಾಗಲ್ಲ. ಎಲ್ಲಾರ್ಗೂ ಸ್ಟೂಡೆಂಟ್ಸ್‌ಗೆ, ಪೇರೆಂಟ್ಸ್‌ಗೆ ಎಲ್ಲಾರ್ಗೂ ಕೂಡ ಹೊರೆ ಆಗುತ್ತೆ. 7% ಇನ್ಕ್ರೀಸ್ ಮಾಡಕ್ಕೆ ಒಂದು ಅಪ್ರೂವ್‌ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನೂ ಡಿಸ್ಕಷನ್ ಲೆವೆಲ್ ಅಲ್ಲಿ ನಡೀತಿದೆ. ಇನ್ನೂ ಫೈನಲ್ ಜಡ್ಜ್‌ಮೆಂಟ್ ಬಂದಿಲ್ಲ. ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಫೀಸ್ ಇನ್ಕ್ರೀಸ್ ಆಗಿದ್ಯಾ ಆಗಿಲ್ವಾ ಅನ್ನೋದು. ಈ ನಿಮ್ಮ ಎಲ್ಲಾ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಬೀಳ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಈ ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೀಸ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿರ್ಬೇಕಾಗಿರುತ್ತೆ. 7% ಇನ್ಕ್ರೀಸ್ ಆಗ್ಬೋದು ಲಾಸ್ಟ್ ಇಯರ್‌ಗಿಂತ ಅದಕ್ಕೆ ರೆಡಿ ಆಗಿರಿ. ಮತ್ತೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಇಂಜಿನಿಯರಿಂಗ್ ಅಲ್ಲಿ ಕೆಲವು ಬ್ರಾಂಚಸ್ ಚೆನ್ನಾಗಿ ಅಡ್ಮಿಷನ್ ಆಗ್ತಿದೆ. ಕೆಲವು ಬ್ರಾಂಚಸ್ ಅಡ್ಮಿಷನ್ನೇ ಆಗ್ತಾ ಇಲ್ಲ. ಇವಾಗ ನಾನ್ ಐಟಿ ಬ್ರಾಂಚಸ್ ಏನಿದೆಯಲ್ಲ ಮೆಕ್ಯಾನಿಕಲ್, ಸಿವಿಲ್, ಐಪಿ, ಆಟೋಮೊಬೈಲ್ ಇದಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇದಕ್ಕೆಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಜನ ಅಡ್ಮಿಷನ್ ಆಗ್ಲಿ ಅಂದ್ಬಿಟ್ಟು ಫೀಸ್‌ನ ಕಮ್ಮಿ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಇವಾಗ ಬೇರೆ ಬ್ರಾಂಚಲ್ಲಿ ಏನಾದ್ರು 1,00,000 ಫೀಸ್ ಇತ್ತು ಅಂದ್ರೆ ಈ ಒಂದು ಬ್ರಾಂಚ್‌ಗಳಲ್ಲಿ ಒಂದು 70,000 60,000 ಫೀಸ್ ಮಾಡ್ಬೋದು. ಆ ರೀತಿ ಆಗ್ಬೋದು. ಇದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಬಿಟ್ಟು ನಿಮ್ಗೆ ಕೌನ್ಸಿಲಿಂಗ್ ಗಿಂತ ಮುಂಚೆ ತಿಳಿಸ್ಕೊಡ್ತಾರೆ. ಫೀಸ್ ಕಮ್ಮಿ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಶಿಕ್ಷಣ ಸಚಿವರು ಒಂದು ಅಪ್ಡೇಟ್‌ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್‌ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್‌ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಒಂದು ಅಪ್ಡೇಟ್ ಇದೆ ಅಂತ ಮಾಹಿತಿನ ತಿಳಿಸಿ. ಮತ್ತೆ ಕಾಲೇಜ್ ಪ್ರಿಡೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಚೆಕ್ ಮಾಡಿ ನಿಮಗೆ ತುಂಬಾ ಯೂಸ್‌ಫುಲ್ ಆಗುತ್ತೆ. ಥ್ಯಾಂಕ್ ಯು.